ಆಮೇಲೆ ಹೋಗೋದಕ್ಕೆ ಒಂದೇ ಮನೆ ಇರ್ಬೇಕು. ಹಾಂ ಹಾಂ 100% ಸರ್, ಅದೂ ನಿಜ. ಏನು ಅನ್ನಿಸ್ತು ದರ್ಶನದಾದಾಗ? ನನಗೆ ಅನ್ನಿಸ್ತಿದ್ದು ಯಾವತ್ತೂ ಒಂದು ದಿವಸ ಆಗುತ್ತೆ ಅಂತ ಅನ್ಸಿತ್ತು ನನಗೆ. ಡೇ ಟು ಡೇ ಆ ಮನುಷ್ಯನ ಆ್ಯಕ್ಟಿವಿಟೀಸು ಅದು ಇದು ನೋಡಿದಾಗ ಇನ್ ದ ಸೆನ್ಸ್ ಅವ್ರನ್ನ ಫಾಲೋನು ಮಾಡಿರಲಿಲ್ಲ. ಹಾಂ, ಅಂದರೆ ನಮಗೆ ಗೊತ್ತಿರಲಿಲ್ಲ ಅವರು ಡೇ ಟು ಡೇ ಏನು ಮಾಡ್ತಾಯಿದ್ರು, ಅವ್ರ ಮೈಂಡ್ ಸೆಟ್ ಏನು. ಓಕೆ, ಸುದ್ದಿಗಳು ಬರ್ತಾಯಿತ್ತು ನಮಗೆ, ಅಲ್ಲಿ ವೇಟರ್ ನೋಡದಂತೆ, ಅಲ್ಲಿ ನಾವು ಓವರ್ ಸ್ಪೀಡಿಂಗ್ ಗಲಾಟೆ ಆಯ್ತಂತೆ, ಅದು ಇದು ಯಾವ ಕ್ಷಣದಲ್ಲಿ ಯಾರು ಹೆಂಡ್ತಿ ಇನ್ನೊಂದು ಕಂಪ್ಲೇಂಟ್ ಕೊಡ್ಬೋದು. ಅದು ಏನದು ಅಂದರೆ ಡಿಸ್ಟರ್ಬ್ಡ್ ಫ್ಯಾಮಿಲಿ ಲೈಫೇ ಕಾರಣನಾ ಅಥವಾ ಏನೋ ಸಕ್ಸಸ್ ತಲೆಗೆ ಹತ್ತಿದ್ದಕ್ಕೆ ಹಂಗಾಗುತ್ತಾ? ಇದಕ್ಕೆ ನಾನು ಏನು ಹೇಳಿ, ಅವ್ರ ಮೈಂಡ್ ಸೆಟ್ ಏನೋ, ಹಾಂ, ಅಲ್ಲಿ ಏನಾಯಿತು ಅಂದರೆ ನಮಗೆ ಏನು ಕರೆಕ್ಟಾಗಿ ಅಥೆಂಟಿಕ್ಕಾಗಿ ನಮಗೆ ಗೊತ್ತಿಲ್ಲ. ಈಗ ವೀಟರ್ ಕೊಡಿದ್ರು ಅಂತ ಬಂತು, ವೀಟರ್ ಬಂದ್ಬಿಟ್ಟು ಆಚೆನೆ ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟು ಎವ್ರಿಥಿಂಗ್ ಕೌಂಟ್ಸ್ ಅಲ್ಲ ಸರ್. ಈಗ ನಾವು ಟಿ ವಿ ನೋಡಿಕೊಂಡ್ರೆ ನಮಗೆ ಮ್ಯಾಕ್ಸಿಮಮ್ ವಿಷಯ ಗೊತ್ತಿಲ್ಲ. ಅದೌದು ಅದೌದು. ಸೊ ಇಟ್ ವಾಸ್ ಆಲ್ ಸರ್ಪ್ರೈಸಿಂಗ್. ಅಂದರೆ ಬಂದಿರುವ ಯಶಸ್ಸು ಪಾಪ್ಯುಲಾರಿಟಿಗೆ ಅದಕ್ಕೆ ಪ್ರತಿಯಾಗಿ ನಾನೊಂದು ಗ್ರ್ಯಾಟಿಟ್ಯೂಡ್ ಇಟ್ಕೊತೀನಿ ಅನ್ನೋದು ಬೇರೆ. ಯಾವುದೋ ಹಿಂದಿನ ಜಮಾನದಲ್ಲಿ ಸೊಸೈಟಿ ನನ್ನ ಜೊತೆ ಹಂಗೆ ನಡ್ಕೊಂಡಿತ್ತು, ಈಗ ನಾನು ಸೇಡ್ ತೀರಿಸ್ಕೊತೀನಿ ಅನ್ನೋದು ಬೇರೆ. ಯು ಕಮ್ ಅಂಡರ್ ಫಸ್ಟ್ ಕ್ಯಾಟಗರಿ ಅಂತ ಅನ್ಸುತ್ತೆ ನನಗೆ. ಫ್ಯಾನ್ಸ್ ಮನೆ ಹತ್ರ ಬರ್ತಾರೆ ಪ್ರತಿ ವಾರ, ಯು ಮೀಟ್ ದೆಮ್, ಗ್ರೀಟ್ ದೆಮ್, ಆಮೇಲೆ ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿಯೊಂದಿಗೆ ಮನೆಯಿಂದ ಹೊರಗೆ ಬರ್ತೀರಿ. ನಾನು ಹಿಂಗೆ ನಡ್ಕೊಂಡ್ರೆ ನನ್ನ ಫ್ಯಾನ್ಸಿಗೆ ಏನು ಸಂದೇಶ ಹೋಗುತ್ತೆ, ಅದೊಂದು ಇರುತ್ತಲ್ಲ, ಸೆನ್ಸ್ ಇರುತ್ತಲ್ಲ. ಹೌದು, ಈಗ ನೋಡಿ ನಾವು ಪ್ರತಿ ಭಾನುವಾರನೂ ಮೀಟ್ ಮಾಡ್ತೀವಿ. ನನಗೇನು ಅಂದರೆ ನಾನು ಮೀಟ್ ಮಾಡ್ತೀನಿ ಅನ್ನೋದು ತಪ್ಪು. ನನ್ನನ್ನು ಬಂದು ಮೀಟ್ ಮಾಡ್ತಾರೆ, ಟೈಮ್ ಕೊಡ್ತಾರೆ. ಯಾವುದಾದ್ರು ಊರಿಂದ ನನ್ನನ್ನು ಬೆಳಗ್ಗೆ 9 ಗಂಟೆ ಮೀಟ್ ಮಾಡಬೇಕು ಅಂದರೆ ಅವ್ರ ಮನೇನ 6 ಗಂಟೆಗೆ ಹೊರಟಿರ್ತಾರೆ. ಅವ್ರಿಗೆ ದುಡ್ಡು ಇರುತ್ತೋ ಇರೋಲ್ವೋ ಅರೇಂಜ್ ಮಾಡ್ಕೊಂಡು ಬಂದು ನಮ್ಮನ್ನು ಮೀಟ್ ಮಾಡ್ತಾರೆ. ಸೊ ವಿ ಶುಡ್ ಆಲ್ವೇಸ್, ಐ ಆಮ್ ವೆರಿ ಗ್ರಾಟ್ಫುಲ್. ಸಚ್ ಅ ಗ್ರೇಟ್ ಥಿಂಗ್ ರೀ, ಎಲ್ರಿಗೂ ಸಿಗೋದಲ್ಲ ಅದು. ಮನುಷ್ಯ ಯಾರೋ ಒಬ್ಬರು ರೆಕಗ್ನೈಸ್ ಮಾಡಿ ಹಾಯ್ ಅನ್ಲಿ, ಒಂದು ಸ್ಮೈಲ್ ಕೊಡಲಿ ಅಂತ ಸರ್ ಈಗ ದುಡಿತಾ ಇರುತ್ತೆ. ಬೀದಿ ನಾಟಕ ಮಾಡ್ತಾ ಇದ್ವಿ. ಹಾಂ ಹಾಂ, ಬೀದಿ ನಾಟಕಕ್ಕೆ ಅಭಿನಯ ಗೌರಿ ನಾನು ಎಸ್ ಮೂರ್ತಿ ಸರ್ ಹತ್ರ ಇದೆ. ನನಗೆ ಸೇರಿಸಿದ್ದು ಸುಂದರ ಅವರು. ಓಕೆ, ಕ್ಯಾಮ್ರಾಮನ್.